ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಮುಂಬರುವಂತ ಪಂಚಾಯತ್ ಚುನಾವಣೆಗೆ ಭರದ ಸಿದ್ಧತೆ ನಡೀತಾ ಇದೆ. ಮುಂಬರುವಂತ ಪಂಚಾಯತ್ ಚುನಾವಣೆ ಭರದಲ್ಲಿ ಸಿದ್ಧತೆ ನಡೀತಾ ಇದೆ. ಗ್ರಾಮ, ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಸಿದ್ಧತೆಗಳು ನಡೀತಾ ಇರುವಂತದ್ದು. ಈ ಒಂದು ವಿಚಾರದಲ್ಲಿ ಮಹತ್ವದ ಮಾಹಿತಿ ದಾಖಲಾಗಿರುವಂತ ಅನಧಿಕೃತವಾಗಿ ಮತದಾರರ ಪಟ್ಟಿಯಲ್ಲಿ ಮಕ್ಕಳ ಹೆಸರನ್ನ ನೀಡಲಾಗಿದೆ. ಇದು ರಾಜ್ ನ್ಯೂಸ್ ನಲ್ಲಿ ಪ್ರಸಾರವಾಗ್ತಿರುವಂತ ಬ್ಲಾಸ್ಟಿಂಗ್ ಮಾಹಿತಿ ಅಂತ ಹೇಳ್ಬೋದು. ಮುಂಬರುವಂತ ಪಂಚಾಯತ್ ಚುನಾವಣೆಯಲ್ಲಿಗೆ ಏನು ಭರದ ಸಿದ್ಧತೆ ನಡೀತಾ ಇದೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಏನು ಮುಂಬರ್ತಾ ಇದೆ, ಆ ಚುನಾವಣೆಯನ್ನ ಗೆಲ್ಲೋದಕ್ಕೆ ನಾನಾ ಕಸರತ್ತುಗಳು ಶುರುವಾಗಿದೆ. ಇನ್ನು ಪಟ್ಟಿಯಲ್ಲಿ 18 ವರ್ಷದ ಒಳಗಿರುವಂತ ಮಕ್ಕಳ ಹೆಸರನ್ನ ಕೂಡ ಸೇರಿಸಲಾಗಿರುವಂತದ್ದು. ಇಂಥ ಒಂದು ಮಹತ್ವದ ದಾಖಲಾತಿ ಅಥವಾ ಮಾಹಿತಿ ರಾಜ್ ನ್ಯೂಸ್ ಕನ್ನಡಕ್ಕೆ ಸಿಕ್ಕಿರುವಂತದ್ದು. ಹೊರಗಡೆ ತೋರ್ಪಡಿಸಿದ ತಕ್ಷಣ ನಮ್ಗೆ ಮಾಹಿತಿ ಈಗ ಒಂದು ಹೋಟೆಲ್ ನೆಕ್ಸ್ಟ್ ಜನವರಿ ಒಳಗೆ ಲಿಸ್ಟ್ ಬಿಡುಗಡೆ ಆಗುತ್ತಲ್ಲ, ಮತ್ತೆ ಕೋವಿಡ್ ಡಿಲೀಟ್ ಮಾಡಿದ್ರೆ ಅದು ಯಾವ್ಯಾವ ಡಿಲೀಟ್ ಎಲ್ಲ ಒಂದು ಹೋಟೆಲ್ ಲಿಸ್ಟ್ ಸೃಷ್ಟಿ ಆಗ್ಬೇಕಾದ್ರೆ ಅದಕ್ಕೆಲ್ಲ ಶಾಲಾ ದಾಖಲಾತಿ ಬೇಕು, ಅವ್ರು ಆಧಾರ್ ಕಾರ್ಡ್ ಬೇಕು. ಅವ್ರು ಏನೇನು ಫೇಕ್ ಮಾಡಿಕೊಟ್ರ ಶಾಲಾ ದಾಖಲಾತಿ ಯಾರು ಫೇಕ್ ಮಾಡಿಕೊಟ್ಟಿದ್ರ ಮತ್ತು ಎಲ್ಲ ಸ್ವಲ್ಪ ಕ್ರಮ ತಗೋಬೇಕು, ಅವ್ರ ಶಿಕ್ಷೆ ಆಗ್ಬೇಕು ಕಾನೂನುಬದ್ಧವಾಗಿ. ಇವು ಹಿಂಗೆ ಹೆದರ್ಸಂತ ಹೋದ್ರಂದ್ರೆ ಈಗ ಅವ್ರು ಎದುರಿಗೆ ನಿಂತ್ಕಾಟ ನಾವು ಜಗ್ ಮಂದಿ ಹಾಳಾದರೂ ಇರ್ತಾರೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ದಾಗ 2020 ಹಿಂಗೆ ಮಾಡ್ಕೊತ ಬಂದ್ರೆ ಈಗ 2025 ಈಗ ND ಚುನಾವಣೆ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾವಂತಂದು ದುರುದ್ದೇಶ ಇಟ್ಕೊಂಡು ಇಂಥವೆಲ್ಲ ಕೊಟ್ಟಿ ಓಟ್ ಇಟ್ಕೊಂಡು ಕಾಟ. ಈಗ ಯಾರಾದ್ರೂ ನಿಯತ ಗೆದ್ರಂದ್ರೆ ಅದಕ್ಕೊಂದು ಚಲೋ ಕೊಟ್ಟಿಗೆ ಓಟ್ ಖಾತರಿ ಮಾಡ್ಕೊಂಡು ಗೆದ್ರಂದ್ರೆ ಅದು ಅವ್ರು ಇರೋದು ಯಾರೇ ನಿಂತ್ರೂ ಅವ್ರಿಗೆ ಹೆದರ್ಸಕ್ಕೆ ಆಗ್ತಾ ಇಲ್ಲ. ಅಂಥದ್ದು ನಮ್ಮ ಪ್ರಜಾಪ್ರಭುತ್ವ ಅದೆಲ್ಲ ನಮ್ಮ ಊರಲ್ಲಿ ಅಂತೂ ಇದೆಲ್ಲ. ನಮ್ಮ ಊರಲ್ಲಿ ಮುರುಡಿ ಗ್ರಾಮ ಸರ್, ನಮ್ದು ಇಲ್ಕಲ್ ತಾಲೂಕು, ಬಾಲ್ಕೋಟ್ ಜಿಲ್ಲಾ ಸರ್. ಅಲ್ಲಿ ಓಟ್ ಚೋರಿ ಅಂತ ಆಗೈತೆ ಸರ್. ಇದು ರಾಜ್ ನ್ಯೂಸ್ಗೆ ಒಂದು ಮಹತ್ತರವಾದ ದಾಖಲಾತಿ ಅಥವಾ ದಾಖಲೆ ಸಿಕ್ಕಿರುವಂತದ್ದು. 18 ವರ್ಷದ ಒಳಪಟ್ಟವರನ್ನ ಮತದಾರರ ಹೆಸರಿನಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ಇದು ಬೇಕು ಅಂತಲೇ ಕಸರತ್ತನ್ನ ಮಾಡಿದ್ರ ಬೇರೊಬ್ರು ಗೆಲ್ಲೋದಕ್ಕಾಗಿ ಅನ್ನುವಂತ ಅನುಮಾನ ಇಲ್ಲಿ ಹುಟ್ಕೊಳ್ಳುತ್ತೆ. ಯಾರು ಹಾಗಿದ್ರೆ 18 ವರ್ಷದ ಒಳಗಿರುವಂತ ಮಕ್ಕಳು ಚುನಾವಣೆಗೆ ನಿಲ್ಲೋದು ಅಂದ್ರೆ ಏನು? ಇಂಥ ಒಂದು ಕೆಲಸವನ್ನ ಮಾಡಿದ್ದಾದ್ರೂ ಯಾರು? ಒಂದು ಪಕ್ಷದವರು ಗೆಲ್ತಾರೆ, ಅವರ ಗೆಲುವಿಗೆ ನಾವು ಬ್ರೇಕ್ ಮಾಡಬೇಕು ಅದನ್ನ ಅಂತ ಹೀಗೆ ನಡೆದಿರೋದಾ? ಹುನಗುಂದ ತಾಲೂಕಿನ ಮುರಡಿ ಗ್ರಾಮದಲ್ಲಿ ಈ ರೀತಿಯಾಗಿ ನಡೆದಿರುವಂತದ್ದು. ಅನಧಿಕೃತವಾಗಿ 18 ವರ್ಷಗಳೂ ಆಗದ ಮಕ್ಕಳನ್ನ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನ ಸೇರ್ಪಡೆ ಮಾಡಿರುವಂತದ್ದು. ಶಾಲಾ ದಾಖಲಾತಿ ಪ್ರಕಾರ 15, 16, 17 ವರ್ಷದ ಮಕ್ಕಳು ಅವರೆಲ್ಲರೂ ಚುನಾವಣೆಗೆ ಮತದಾರರು ಅಂತ ಬರೆದಿರುವಂತ ಹೆಸರು. ಹನಗುಂದ ತಾಲೂಕಿನ ಮುರಡಿ ಗ್ರಾಮದಲ್ಲಿ ನಡೆದಿರುವಂತ ಒಂದು ಘಟನೆ ಇದು. 18 ವರ್ಷನೂ ಕೂಡ ಆಗಿಲ್ಲ ಆ ಮಕ್ಕಳಿಗೆ, ಅವರು ಚುನಾವಣೆಯಲ್ಲಿ ಭಾಗಿಯಾಗೋದು ಅಂದ್ರೆ ಏನು? ಹಾಗಿದ್ರೆ ಬೇಕು ಅಂತಲೇ ಯಾರೋ ಈ ರೀತಿಯಾಗಿ ಮಾಡಿದಾರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡುತ್ತೆ. ದಾಖಲೆ ಸಮೇತ ನಮಗೆ ಮಾಹಿತಿ ಸಿಕ್ಕಿದೆ, ಅವರ ಡೇಟ್ ಆಫ್ ಬರ್ತ್ ಎಲ್ಲವೂ ಕೂಡ. ನಮ್ಮ ಊರಲ್ಲಿ ಮುರುಡಿ ಗ್ರಾಮ ಸರ್, ನಮ್ದು ಇಲ್ಕಲ್ ತಾಲೂಕು, ಬಾಲ್ಕೋಟ್ ಜಿಲ್ಲಾ ಸರ್. ಅಲ್ಲಿ ಓಟ್ ಚೋರಿ ಅಂತ ಆಗೈತೆ ಸರ್. ಹೆಂಗಂದ್ರ ಸರ್, ಈಗ 16, 15, 17 ವಯಸ್ಸದ ಹುಡುಗರು ವೋಟಿಂಗ್ ಕಾರ್ಡ್ ಮಾಡ್ಸ್ಯಾರ ಸರ್. ಅವು ಹೆಂಗಾಗ್ಯಾವಂತ ನಾವು ಚೆಕ್ ಮಾಡಿದೆ ಸರ್. ಆನ್ಲೈನ್ ಚೆಕ್ ಮಾಡಿದಾಗ ಅವು ವೋಟಿಂಗ್ ಕಾರ್ಡ್ ಲಿಸ್ಟ್ ಬಂದವು ಸರ್. ಅವು ವೋಟಿಂಗ್ ಕಾರ್ಡ್ ಅವ್ರ ಮನೆ ಪೋಸ್ಟ್ ಮುಖಾಂತರ ಬಂದವ್ ಸರ್. ಅವನ್ನ ನಾವು ಬಿಯೋಲ ರಾತ್ರಿ ಹೆಂಗಾಗ್ಯಾವ ಸರ್, ಶಾಲಾ ದಾಖಲಾತಿ ತೆಗಿಸಿದೀವಿ ಸರ್. ಶಾಲಾ ದಾಖಲಾತಿ ಒಳಗ 2010, 9, 8 ಹಿಂಗೆಲ್ಲ ಡೇಟ್ ಆಫ್ ಬರ್ತ್ ಅದಾವ ಸರ್. ಅಂದ್ರ 16, 15, 17 ವರ್ಷದ ಹುಡುಗರು ವೋಟಿಂಗ್ ಕಾರ್ಡ್ ಮಾಡ್ಸ್ಯಾರ ಸರ್. ಇವ್ನ ಯಾರು ಮಾಡ್ಸ್ಯಾರ ಅನ್ನೋದು ನಾವು ಕೇಳಬೇಕಾದ್ರ ಸರ್, ಆನ್ಲೈನ್ ಚೆಕ್ ಮಾಡಿದ್ರೆ ಸರ್, ಒಬ್ಬ ವ್ಯಕ್ತಿ ಮೊಬೈಲ್ ನಂಬರ್ ಕಂಡು ಬಂದ್ ಸರ್ ನಮ್ಗ. ಅದು ಶಿವಾನಂದ ಸೋಮಪ್ಪ ಬನ್ನಿ ಅಂತ ಅದಾರ ಸರ್ ನಮ್ಮ ಊರಲ್ರಿ. ಅವ್ರ ತಾಯಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಾರ ಸರ್ ಪ್ರೆಸೆಂಟ್ಲಿ. ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ ಅವ್ರು ಪ್ರೆಸೆಂಟ್ಲಿ. ಅವ್ರು ಹೊಳ್ಳಿ ನಾವು BLR ಹತ್ರ ಇವು ಎಲ್ಲ ಡಾಕ್ಯುಮೆಂಟ್ಸ್ ಹೆಂಗ್ ಕೊಟ್ಟಾರ ಸರ್, ಹೆಂಗ
ಶಾಲಾ ದಾಖಲಾತಿ ಕೊಟ್ಟರೋ ಇಲ್ರಿ ವೋಟಿಂಗ್ ಕಾರ್ಡ್ ಮಾಡಕ್ ಅಂತ ಕೇಳಿದಾಗ ಇಲ್ಲ ಶಿವಾನಂದ್ ಅಂತ ಅದಲ್ರಿ ಅವ್ರ ಕೊಟ್ಟಾರೆ ನಮ್ಗೆ ಡಾಕ್ಯುಮೆಂಟ್ಸ್, ಶಾಲಾ ದಾಖಲಾತಿ ಕೊಟ್ಟಿಲ್ರಿ ಆಧಾರ್ ಕಾರ್ಡ್ ಕೊಟ್ಟಾರೆ ಅಂತ ಅವ್ರು ಹೇಳಿದಾರೆ. ಅವ್ನ ಆಧಾರ್ ಕಾರ್ಡ್ ನಾವು ನೋಡಿದಾಗ ಅವು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಸರ, ಒರಿಜಿನಲ್ ಆಧಾರ್ ಕಾರ್ಡ್ನಾಗ ಇರೋ ಡೇಟ್ ಆಫ್ ಬರ್ತ್ ಬೇರೆ ಸರ, ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಇರೋ ಡೇಟ್ ಆಫ್ ಬರ್ತ್ ಸರ. ಈ ತರ ಮಾಡಿ ನಾವೆಲ್ಲ ಜಿಲ್ಲಾಧಿಕಾರಿಗಳಿಗೆ, ಚುನಾವಣೆ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಸರ. ಕೊಟ್ಟು ಅವ್ರು ಏನ್ ಹೇಳಿದೆ ಸರ, ತನಿಖೆ ಮಾಡ್ತೀವಿ ನಾವು, ಮಾಡಿ ಕಾಟ ಒಂದ್ 15 ದಿನದಾಗ ಅವ್ರ ಮ್ಯಾಗ ಏನ ಬಂದಿರ್ಲಿ ಕಾನೂನುಬದ್ಧವಾಗಿ ನಾವು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಬೇಕಂತಂದ್ ನಾವು ಆ ಮನವಿ ಒಳಗೆ ಕನ್ಸಿದ್ವಿ ಸರ. ಅವ್ರು 15 ದಿವಸ ಆದ್ರೂ ಏನು ಆಕ್ಷನ್ ತಗೊಂತಾ ಇಲ್ಲ ಸರ್ ನಮ್ಗೆ ಅನ್ಸಿದ ಮಟ್ಟಿಗೆ. ಈಗ 1 ತಿಂಗಳು ಆದ್ ಸರ್ ಇವತ್ತಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಟ್ಟು 1 ತಿಂಗಳು ಆದ್ರೂ ಏನೋ ಕ್ರಮ ತೋಲ ಅದಕ್ಕೆ ನಾವ್ ಇಲ್ಲಿ ಮಾಧ್ಯಮದವ್ರ ಮುಂದೆ ಬರ್ಬೇಕಾದ್ ಸರ. ನಮ್ಮೂರಲ್ಲಿ ಮುರುಡಿ ಗ್ರಾಮ ಸರ್, ನಮ್ದು ಇಲ್ಕಲ್ ತಾಲೂಕು ಮುರುಡಿ ಗ್ರಾಮದಲ್ಲಿ ಹೋಡ್ ಚೋರ್ ಅಂದ್ರೆ ಹೋಡ್ ಕಳ್ಳತನ 18 ವರ್ಷದ ಕೆಳಗಿರುವಂತವ್ರನ್ನ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವುದು ಮತ್ತು ಬೇರೆ ಕೊಪ್ಪಳ ಹಾಗೂ ಗದಗ ಜಿಲ್ಲೆಯಿಂದ ಮತದಾರರನ್ನ ತಗೊಂಡು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೇರ್ಪಡೆ ಮಾಡೋದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಒಂದು ಅಭಿಯಾನವನ್ನು ಚಾಲೂ ಮಾಡ್ಯಾರ. ಇವತ್ತು ರಾಹುಲ್ ಗಾಂಧೀಜಿ ಅವರು ಹೇಳ್ತಾ ಇದ್ದಾರೆ ಓಡ್ ಚೋರ್ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧೀಜಿ ಅವರೇ, ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುವಂಥ ರಾಜ್ಯದಲ್ಲಿ, ಅದು ಬಾಗಲಕೋಟೆ ಜಿಲ್ಲೆಯ ಹುಣಸೂರು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಮುರುಡಿಯಲ್ಲಿ ಅವರು ಹೋಡ್ ಚೋರ್ ಅಭಿಯಾನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಕೂಡಲೇ ತಾವು ಪ್ರತಿಕ್ರಿಯಿಸಬೇಕು ಮತ್ತು ಅದರಲ್ಲಿ ಭಾಗಿಯಾಗಿರುವಂಥ ಅಧಿಕಾರಿಗಳಾಗಿರಲಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿರಲಿ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಕೈಗೊಳ್ಳದೇ ಇತ್ತಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ವಿ ಸರ್. ಇವತ್ತು 6ರಿಂದ 8 ಜನ, ಇವತ್ತು 6ರಿಂದ 8 ಜನನ್ನ ನಮ್ಮ ಗಮನಕ್ಕೆ ಬಂದಿದ್ದು. 6ರಿಂದ 8 ಜನ ಇವತ್ತು 18 ವರ್ಷದಕ್ಕಿಂತ ಕೆಳಗಿದ್ದಾರೆ ಮತ್ತು 10-12 ಜನನ ಬೇರೆ ಜಿಲ್ಲೆಯಿಂದ ತಂದು ಈ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ನಮ್ಮ ಹತ್ರ ಅಲ್ಲಿ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ. ಇವು ಶಾಲಾ ದಾಖಲಾತಿ, ಮಕ್ಕಳ ಶಾಲಾ ದಾಖಲಾತಿಗಳು ಕೂಡ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಇವತ್ತು ಹುಡುಗರು ಏನಾದ್ರು ತಿಳಿದೇ ಮಾಡಿಸಿರ್ಬೋದು ಅಂತಂದ್ರೆ ಒಂದು ವ್ಯಕ್ತಿದಾಗಿದ್ರೆ ತಪ್ಪು ಅಂತ ಹೇಳ್ಬೋದು. ಇವತ್ತು ಒಬ್ಬ ವ್ಯಕ್ತಿ ತಂದೆ ಮೊಬೈಲ್ ನಂಬರ್ ಕೊಟ್ಟು 4-5 ವೋಟರ್ ಐಡಿಗೆ ಇವತ್ತು OTP ಬಂದ ಮೇಲೆ ತಾನೇ ಮಾಡಿಸ್ತಾ ಇದ್ದಾನೆ ಅಂತಂದ್ರೆ, ಮತ್ತಿದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಕ್ರಮ ಆಗ್ಬೇಕು. ಯಾವ ವ್ಯಕ್ತಿ ಅಂತ ಹೇಳ್ಕಾಟ ಅವ್ನ ಫೋನ್ ನಂಬರ್ ಇದೆ, ಅದು ನಮ್ಗೆ ಫೋನ್ ನಂಬರ್ ದಾಖಲಾತಿಯನ್ನು ತೆಗಿಸಿ ಆ ವ್ಯಕ್ತಿ ಮೇಲೆ ಕೂಡಲೇ ಕ್ರಮ ಆಗ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಒತ್ತಾಯ ಮಾಡ್ತಾ ಇದ್ದೇವೆ. ಮುರುಡಿ ಗ್ರಾಮದಲ್ಲಿ ಗಾಯತ್ರಿ, ಈಗಾಗಲೇ ಮುಂಬರುವ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಈಗಾಗಲೇ ಇರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಒಂದು ಚುನಾವಣೆ ತಯಾರಿಯನ್ನು ನಡೆಸಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಮುಂಬರುವ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಗೆಲ್ಲಲು ಒಂದು ನಾನಾ ಕಸರತ್ತನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 18 ವರ್ಷ ಆಗದ ಮಕ್ಕಳ ವಿದ್ಯಾರ್ಥಿಗಳನ್ನ ಅವರನ್ನ ಒಂದು ವೋಟರ್ ಐಡಿ ಮಾಡುವ ಮೂಲಕ ಅವರನ್ನ ಮತದಾನ ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡುವಂತ ಘಟನೆ ಕೂಡ ಇವತ್ತು ಬಾಗಲಕೋಟೆ ಜಿಲ್ಲೆ ಹುಣಸೂರು ತಾಲೂಕಿನ ಮರಡಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಜರುಗಿದೆ ಅಂತ ಹೇಳ್ಬೋದು. ಈಗಾಗಲೇ ಇರ್ತಕ್ಕಂಥ 18 ವರ್ಷದ ಒಳಗಡೆ 15, 16, 17 ಇರ್ತಕ್ಕಂಥ ಮಕ್ಕಳನ್ನ ಒಂದ್ ರೀತಿಯಾಗಿ ನಕಲಿ ಒಂದು ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಒಂದು ವೋಟರ್ ಐಡಿಗೆ ಇರ್ತಕ್ಕಂಥ ಅಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷನ ಮಗ ಈ ರೀತಿಯಾಗಿ ಒಂದು ವೋಟರ್ ಐಡಿಯನ್ನ OTP ಮೂಲಕ ಒಂದು 10-15 ಮಕ್ಕಳ ಒಂದು ರೀತಿಯಾಗಿ ವೋಟರ್ ಐಡಿಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ರೀತಿಯಾಗಿ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ವೋಟ್ ಚೋರಿ ಅನ್ನೋ ಕಾರ್ಯಕ್ರಮ ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಈಗಾಗಲೇ ವೋಟ್ ಚೋರಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಈಗಾಗಲೇ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ನಾವು ವೋಟ್ ಚೋರಿ ಮಾಡ್ತಾ ಇಲ್ಲ, ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರೇ ವೋಟ್ ಚೋರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಬಿಜೆಪಿ ಅಂತ ಬಂದಾಗ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಇದಾರಲ್ವಾ, ಅವರೇನೆ ನರೇಂದ್ರ ಮೋದಿ ಅವ್ರಿಗೇನೆ ಪ್ರಶ್ನೆ ಕೇಳ್ತಾರೆ, ವೋಟ್ ಚೋರಿ ನಡೀತಿದೆ ಅಂತ ಒಂದು ದೊಡ್ಡ ಸುದ್ದಿನೇ ಆಗಿತ್ತು ಇದು. ಈಗ ನಿಮ್ಮ ನೀವ್ ಹೇಳ್ದ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಈ ರೀತಿಯಾಗಿ ಮಾಡಿರುವಂತದ್ದು ಅಲ್ವಾ? ನಿಜಕ್ಕೂ ಗಾಯತ್ರಿ, ನೀವ್ ಹೇಳೋ ಪ್ರಕಾರ ಈಗಾಗಲೇ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿ ಅವರು ಈಗಾಗಲೇ ವೋಟ್ ಚೋರಿಯನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಮಾತನ್ನ ಹೇಳಿದ್ರು. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರೇ ಹೇಳ್ತೋ ಪ್ರಕಾರ ಬಿಜೆಪಿ ಕಾಂಗ್ರೆಸ್ನವರೇ ಒಂದು ರೀತಿಯಾಗಿ ವೋಟ್ ಚೋರಿಯನ್ನ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಇರ್ತಕ್ಕಂಥ ಒಂದು ತಾಲೂಕಾ ಪಂಚಾಯತಿ ಬಿಜೆಪಿಯ ಒಂದು ಎಕ್ಸ್ ಮೆಂಬರ್ ಅವರು ಆರೋಪ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಮುಂಬರುವ ಚುನಾವಣೆಯನ್ನ ಇಟ್ಕೊಂಡು ಈ ರೀತಿಯಾಗಿ
ಸಣ್ಣ ಸಣ್ಣ ಮಕ್ಕಳು 15, 16, 17 ವರ್ಷ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಒಂದು ಬಳಸಿಕೊಂಡು ಮುಂದಿನ ಅವರ ದಿನಮಾನಗಳಲ್ಲಿ ಒಂದು ವೋಟ್ ಬ್ಯಾಂಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಕಾನೂನು ಬಾಹಿರವಾಗಿ ಈ ರೀತಿಯಾಗಿ ಒಂದು ಚುನಾವಣೆಯನ್ನ ಮುಂಚೂಣಿಯಲ್ಲಿ ಈ ರೀತಿಯಾಗಿ ಒಂದು ರೀತಿಯಾಗಿ ವೋಟ್ ಬ್ಯಾಂಕ್ ಅನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮತ್ತು ಯಾಕಂದ್ರೆ ಈ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು 1 ತಿಂಗಳಾದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಒಂದು ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯ ಮರಡಿ ಗ್ರಾಮ ಅಲ್ಲ, ಅದರ ಜೊತೆಯಾಗಿ ಇರ್ತಕ್ಕಂಥ ಹುಣಗುಂದ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳನ್ನ ಈ ರೀತಿಯಾಗಿ ಸಣ್ಣ ಸಣ್ಣ ಮಕ್ಕಳ 15, 16 ವರ್ಷ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಈ ರೀತಿಯಾಗಿ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಯುವಂತ ಮಾಡುವ ಕೆಲಸ ಮುಂದಾಗಿದ್ದಾರೆ. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ನಾವು ಸರ್ಕಾರ ವಿರುದ್ಧ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತೇವೆ ಅನ್ನೋದು ಅಲ್ಲಿನ ಬಿಜೆಪಿ ಕಾರ್ಯಕರ್ತರ ಮಾತಾಗಿದೆ ಅಂತ ಹೇಳ್ಬೋದು. ಗಾಯತ್ರಿ, ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ವೋಟ್ ಚೋರಿ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಿದ್ದಂಥದ್ದು. ಆದ್ರೆ ಇದೇನು ಮತ್ತೆ ಹಾಗಿದ್ರೆ 15, 16 ವರ್ಷದ ಮಕ್ಕಳು ಮತದಾನವನ್ನ ಮಾಡೋದು, ಹಾಗಿದ್ರೆ ತಮ್ಮ ಗೆಲುವಿಗಾಗಿ ಮಾಡ್ತಾ ಇರುವಂತ ಮಸಲತ್ತು ಇದು ಕಾಂಗ್ರೆಸ್ನವರು ಅಂತಾನೆ ಹೇಳ್ಬೋದು. ಅಂದ್ರೆ ನಾನು ಹೇಳ್ತಾ ಇರುವಂತದ್ದು ಈ ಒಂದು ಪ್ಲೇಸ್ ನಲ್ಲಿ ಮುಂಬರುವಂತ ಪಂಚಾಯತ್ ಚುನಾವಣೆ ಏನ್ ನಡೆಯುತ್ತೆ ಮುರಡಿಯಲ್ಲಿ, ಅಲ್ಲಿ ತಾವು ಗೆಲ್ಲಬೇಕು, ಗೆಲುವು ನಮ್ದಾಗ್ಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಗೆಲ್ಲಬೇಕು, ನಮ್ಮದೇ ಅಧಿಕಾರ ಆಗಿರ್ಬೇಕು ಅನ್ನುವಂತ ಒಂದು ದುರಾಸೆಯಿಂದಲೋ ಏನೋ ಈ ರೀತಿಯಾಗಿ ಮಾಡಿರುವಂಥದ್ದು. ಒಬ್ರಾಗಿದ್ರೆ ಓಕೆ ಬೈ ಮಿಸ್ಟೇಕ್ ಅನ್ಬೋದು. 7-8 ಜನ ಸಿಕ್ಕಿ ಬಿದ್ದಿರುವಂಥದ್ದು, 7-8 ಜನರ ಹೆಸರನ್ನ ಸೇರ್ಪಡಿಸಿರುವಂಥದ್ದು. 16, 15 ವರ್ಷದ ಮಕ್ಕಳ ಹೆಸರನ್ನ 18 ವರ್ಷ ಆಗಿದೆ, 18 ವರ್ಷ ಮೇಲ್ಪಟ್ಟವರಾಗಿದ್ದಾರೆ ಅಂತ ಸುಳ್ಳಾಗಿ ಸೇರಿಸಿರುವಂಥದ್ದು. ಹಾಗಿದ್ರೆ ಗೊತ್ತಿಲ್ಲದೆ ಇನ್ನ ಅದೆಷ್ಟು ಈ ರೀತಿಯಾಗಿ ನಡೀತಾ ಇದೆಯೋ. ಸೊ ಇದಕ್ಕೆ ಅಲ್ಲಿನ ಜಿಲ್ಲಾಧಿಕಾರಿಗಳು ನಿಜವಾಗ್ಲೂ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ನಡೆಸಿ ಯಾರು ಇದ್ರ ಹಿಂದೆ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನ ಕೂಡ ನೀಡಬೇಕು ಅನ್ನೋದಾಗಿ ನಾವು ಕೂಡ ಕೇಳ್ಕೊತೀವಿ. ರಾಜ್ ನ್ಯೂಸ್ ಕನ್ನಡ.